ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸಹನಾ ಲಾಗೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಮೊದಲನೇದಾಗಿ ಇವತ್ತು ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋ ಅದು ಮುಂಚೆ ನೀವು ಲೈಕ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡಿ, ಇವಾಗ ಬಿಸಿ ಬಿಸಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಅನ್ನೋದನ್ನ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಅನ್ನೋ ಥರ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇವಾಗ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಆದರೆ ಇದು ಜಾಸ್ತಿ ಕಾಣ್ತಾ ಇದೆ, ಯಾಕಂದರೆ ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಮೊದಲಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡೋ ವಾಸನೆ ಬರುತ್ತೆ, ಆ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಟನ್ನ ಅರ್ಧ ಕೆ ಜಿ ಆಗೋಷ್ಟು ಮಟನ್ ಹಾಕ್ಕೊಂಡು ಫ್ರೈ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಒಂದೆರಡು ಸತಿ ವಾಶ್ ಮಾಡ್ಕೊಳ್ಳಿ. ಇದು ಎಳೆ ಮಟನ್ ಆಗಿರೋದ್ರಿಂದ ನಾನು ಒಂದೆರಡು ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿ. ಸೊ ಅದಾದ ಮೇಲೆ 2 ವಿಷಲ್ ಮಾತ್ರ ಹೊಡಿಸಿ. ಯಾಕಂತಂದರೆ ನಾನು ತೊಗೊಂಡಿದ್ದೀನಿ ಎಳೆ ಮಟನ್ನು. ನೀವು ಯಾವ ಥರ ಮಟನ್ ಆದರೂ 4 ವಿಷಲ್ ಹೊಡಿಸಿದ್ರೆ ಏನೂ ತೊಂದರೆ ಆಗೋಲ್ಲ. ಸೊ ಈಗ ಇದು ಬೇಗ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ಮುಚ್ಚುತ್ತೀನಿ. 2 ವಿಷಲ್ನ ಬರಲಿ. ಅದ್ರ ಮುಂಚೆ ಹಾಕ್ತಾ ಇರಲಿ. ಅದ್ರ ಜೊತೆಗೆ ಒಂದು ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿ ತೊಗೊಳ್ಳಿ. ಆಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ, ಶುಂಠಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಹಾಗೆ ಚಕ್ಕೆ, ಲವಂಗ. ಮತ್ತು ನೋಡಿ, ಆವಾಗಲೇ ಮಟನ್ ಬೆಂದಿದೆ, ನಾನು ತೊಗೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಎಲ್ಲನೂ ಉದ್ದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಇನ್ನೂ ಆಯಿಲ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿದು ಮಾಡೋದು ಒಂದು ಇಬ್ರಿಗಾದರೆ ಸಾಕಾಗುತ್ತೆ. ಇಷ್ಟು ಮಸಾಲೆ ಇದ್ದರೆ ಸಾಕು. ಬೇಕು ಅಂದರೆ ಡಬಲ್ ಹಾಕ್ಕೊಳ್ಳಿ. ಈರುಳ್ಳಿ ಆಮೇಲೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ನೋಡಿ, ಮಟನ್ ತೊಗೊಂಡಿದ್ದೀನಿ ನಾನು. ಮಟನ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಮಟನ್ ಇದೆ. ಸೊ ನೀವು ಅರ್ಧ ಕೆ ಜಿ ಇದು ಏನು ಮಸಾಲೆ ಹಾಕಿದ್ದೀನಿ ಇದನ್ನು ಡಬಲ್ ಹಾಕ್ಕೊಳ್ಳಿ. ನಾನು ರುಬ್ಕೊಂಡಾಗಿದ್ದೀನಿ, ಅದು ರುಬ್ಬಿರೋ ಮಿಶ್ರಣನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇವೆಲ್ಲ ಪೌಡರ್ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಓಕೆನಾ. ಮತ್ತು ನಾನು ಆಚೆದನ್ನ ಬಿರಿಯಾನಿ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೊಳ್ಳಿ, ಬಟ್ ಆಚೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ಮಸಾಲೆ ನನಗೆ ಜಾಸ್ತಿ ಇರಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ತಿರ್ಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೋತಾ ಇದ್ದೀನಿ. ಬಟ್ ಇದು ಸ್ಕಿಪ್ ಮಾಡಿ ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರು ಅದನ್ನೆಲ್ಲ ಧನಿಯಾ ಪೌಡರ್ ಹಾಕದೇನೆ ಮತ್ತು ಮಾಡ್ಬೋದು. ಆಮೇಲೆ ಮೊಸರು, ಕಸೂರಿ ಮೇಥಿ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮೊಸರು ಹಾಕಿದ್ರೆ ನಿಮಗೆ ಆ ಕನ್ಸಿಸ್ಟೆನ್ಸಿ ತೆಳ್ಳಗೆ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಅಕ್ಕಿ, ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ಹಾಕ್ಕೊಂಡ್ರೆ ಅದ್ರ ಜೊತೆ 4 ಲೋಟ ನೀರು ಹಾಕ್ಕೋಬೇಕು. ಇದು ಮಾಮೂಲಿ ರೈಸು, ಸೋನಾ ಮಸೂರಿ ರೈಸು. ನೀವು ಬೇಕು ಅಂತಂದರೆ ಬಾಸುಮತಿ ರೈಸು ಸಹ ಹಾಕ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರ್ಗಾ 2 ವಿಷಲ್ ಹೊಡ್ಸಿದ್ರೆ ಆಗುತ್ತೆ. ನೋಡಿ, ಇವಾಗ 2 ವಿಷಲ್ ತೆಗ್ದಿದ್ದೀನಿ, ಆಗಿದೆ ನೋಡಿ. ಇವಾಗ ಯಾವ ಥರ ಬಂದಿದೆ ಅಂದರೆ ನೋಡ್ತಾನೆ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ, ಮಸಾಲೆ ಎಲ್ಲ ಮೇಲೆ ಬಂದಿದೆ. ಸೊ ಯಾವ ಥರ ರುಚಿಯಾಗಿ ಚೆನ್ನಾಗಿದೆ ಅಲ್ಲ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ವಾಹ್, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಯಾವ ಥರ ಬಂದಿದೆ ಅಂತ. ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ತಿಂತಾಯಿದ್ರೆ ಇನ್ನೂ ಸಲ ತಿನ್ನಬೇಕು ಅನಿಸುತ್ತೆ. ಇದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಫ್ಯಾಮಿಲಿ ಮತ್ತು ಇವಾಗ ಅಡುಗೆ ಕಲಿತಾ ಇದ್ರು ಟ್ರೈ ಮಾಡಿ ಆರಾಮಾಗಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.